ಮುಚ್ಚುವ ಸ್ನೇಹಿತರೆ, ರಾಜ್ಯದಲ್ಲಿ ಅಮೆರಿಕ ಮಾದರಿಯ ಮ್ಯಾಗ್ನೆಟ್ ಶಾಲೆಗಳ ಆರಂಭಕ್ಕೆ ಸಿದ್ಧತೆ ನಡೀತಾ ಇದೆ. ಇದರಿಂದ 25,000 ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಈ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಕರ್ನಾಟಕದಲ್ಲಿ ಈಗಾಗಲೇ ರಾಜ್ಯ ಶಿಕ್ಷಣ ಇಲಾಖೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಿದೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಈಗ ಸರ್ಕಾರ ಅಮೆರಿಕಾದಲ್ಲಿ ಜನಪ್ರಿಯವಾಗಿರುವಂತಹ ಮ್ಯಾಗ್ನೆಟ್ ಶಾಲೆ ಮಾದರಿಯನ್ನು ರಾಜ್ಯದಲ್ಲಿ ಜಾರಿಗೆ ತರೋ ಸಿದ್ಧತೆಯನ್ನು ನಡೆಸಿದೆ. ಈ ಯೋಜನೆ ಏನು ಅಂತ ನಾವು ನೋಡೋದಾದರೆ, ಮುಂದಿನ 2 ವರ್ಷಗಳಲ್ಲಿ 700 ಸರ್ಕಾರಿ ಶಾಲೆಗಳನ್ನು KPS ಮ್ಯಾಗ್ನೆಟ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವಂತಹ ಉದ್ದೇಶವನ್ನು ಹೊಂದಿದೆ. ಮ್ಯಾಗ್ನೆಟ್ ಶಾಲೆ ಆರಂಭವಾದ ಪ್ರದೇಶದ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಕಡಿಮೆ ವಿದ್ಯಾರ್ಥಿಗಳಿರುವ ಸರ್ಕಾರಿ ಶಾಲೆಗಳನ್ನು ಒಟ್ಟುಗೂಡಿಸಿ ಒಂದೇ KPS ಮ್ಯಾಗ್ನೆಟ್ ಶಾಲೆಗೆ ವಿಲೀನವನ್ನು ಮಾಡಲಾಗುತ್ತೆ. ರಾಜ್ಯದಲ್ಲಿ ಈಗ 50 ಅಥವಾ ಅದಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವಂತಹ ಸುಮಾರು 25,000 ಸರ್ಕಾರಿ ಶಾಲೆಗಳಿದೆ. ಹೀಗಾಗಿ ಈ ಎಲ್ಲ ಶಾಲೆಗಳು ಮ್ಯಾಗ್ನೆಟ್ ಶಾಲೆಗಳಿಗೆ ವಿಲೀನವಾಗಿ ಮುಚ್ಚುತ್ತಾ ಅನ್ನೋ ಆತಂಕ ಪೋಷಕರು ಮತ್ತು ಜನರಲ್ಲಿ ಮನೆ ಮಾಡಿದೆ. ಗ್ರಾಮೀಣ ಭಾಗದಲ್ಲಿ KPS ಶಾಲೆಗಳಿಗೆ ಭಾರಿ ಬೇಡಿಕೆ ಇದೆ. ಒಂದೇ ಕಡೆ ಪ್ರಾಥಮಿಕದಿಂದ PUC ವರೆಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಖಾಸಗಿ ಇಂಗ್ಲಿಷ್ ಶಾಲೆಗಳು ಹೆಚ್ಚಾಗ್ತಾ ಇದ್ದಂತೆ ಬಡ, ಮಧ್ಯಮ ಮತ್ತು ಆರ್ಥಿಕ ದುರ್ಬಲ ವರ್ಗದ ಪೋಷಕರು ಕರ್ನಾಟಕ ಪಬ್ಲಿಕ್ ಶಾಲೆಗಳತ್ತ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದಾರೆ. ರಾಜ್ಯ ಸರ್ಕಾರ KPS ಮಾದರಿಯ ಶಾಲೆಗಳು ಈ ಕಾಲದ ಅಗತ್ಯತೆ ಅಂತ 2025 ಅಕ್ಟೋಬರ್ 15ರಂದು ಆದೇಶವನ್ನು ಹೊರಡಿಸಿದೆ. ಈ KPS ನೀತಿಯ ಪ್ರಕಾರ ಮೂಲ ಸೌಕರ್ಯ ಮತ್ತು ಶೈಕ್ಷಣಿಕ ಮಾನದಂಡಗಳ ಆಧಾರದಲ್ಲಿ ಕಡಿಮೆ ದಾಖಲಾತಿಯ ಶಾಲೆಗಳನ್ನು ಮೊದಲು ಮ್ಯಾಗ್ನೆಟ್ ಶಾಲೆಗಳಾಗಿ ಬದಲಾಯಿಸಲಾಗುತ್ತೆ. ನಂತರ ಅವುಗಳನ್ನು KPS ಶಾಲೆಗಳಲ್ಲಿ ವಿಲೀನ ಮಾಡಲಾಗುತ್ತೆ. ಇನ್ನು ಅಧಿಕಾರಿಗಳೇ ಹೇಳುವಂತೆ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಸಣ್ಣ ಶಾಲೆಗಳನ್ನು ಆಯ್ಕೆ ಮಾಡಿ ಮ್ಯಾಗ್ನೆಟ್ ಶಾಲೆಗಳಿಗೆ ಜೋಡಿಸುವ ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ. ಮ್ಯಾಗ್ನೆಟ್ ಅಂತಂದ್ರೆ 6 ಕಿಲೋಮೀಟರ್ ವ್ಯಾಪ್ತಿಯ ಶಾಲೆಗಳನ್ನು ಒಟ್ಟುಗೂಡಿಸುವ ಒಂದು ಪರಿಕಲ್ಪನೆ. ಉದಾಹರಣೆಗೆ ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿ ಅದರ ಸುತ್ತಮುತ್ತಲಿನ 5-6 ಗ್ರಾಮಗಳ ಶಾಲೆಗಳನ್ನು ಒಂದೇ ಕೇಂದ್ರಕ್ಕೆ ತರಲಾಗುತ್ತೆ. ಇದರಿಂದ ಗ್ರಾಮೀಣ ಭಾಗದಲ್ಲಿರುವ 25,000 ಸರ್ಕಾರಿ ಶಾಲೆಗಳ ಭವಿಷ್ಯ ಈಗ ತೂಗುಯಾಲೆಯಲ್ಲಿದೆ. ಆದರೆ ಇತ್ತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟವಾಗಿ ಹೇಳೋದೇನು ಅಂತಂದರೆ, ಯಾವುದೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಲ್ಲ ಅಂತ, ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲ್ಲ. ಆದರೆ ಮತ್ತೊಂದೆಡೆ ಶಿಕ್ಷಣ ಇಲಾಖೆ ಮಾತ್ರ ಸದ್ದಿಲ್ಲದೆ KPS ಮ್ಯಾಗ್ನೆಟ್ ಶಾಲೆಗಳ ಆರಂಭಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಇದರಿಂದ ಗ್ರಾಮೀಣ ಭಾಗದಲ್ಲಿರುವಂತಹ 25,000 ಸರ್ಕಾರಿ ಶಾಲೆಗಳ ಭವಿಷ್ಯ ಈಗ ತೂಗುಯಾಲೆಯಲ್ಲಿದೆ. ಆದರೆ ಈತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದು ಏನು ಅಂತಂದರೆ, ಯಾವುದೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಲ್ಲ, ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲ್ಲ ಅಂತ. ಆದರೆ ಮತ್ತೊಂದೆಡೆ ಶಿಕ್ಷಣ ಇಲಾಖೆ ಮಾತ್ರ ಸದ್ದಿಲ್ಲದೆ KPS ಮ್ಯಾಗ್ನೆಟ್ ಶಾಲೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಮೇಲಾಗಿ ಈ ಕುರಿತು ಅಕ್ಟೋಬರ್ 15ರಂದು ಅಧಿಕೃತ ಆದೇಶವೂ ಕೂಡ ಹೊರಬಿದ್ದಿದೆ. ಹೀಗಾಗಿ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅದೇನಪ್ಪ ಅಂತಂದರೆ, ಸಚಿವರ ಮಾತು ನಿಜಾನ ಅಥವಾ ಇಲಾಖೆಯ ನಡೆ ನಿಜಾನ ಅಂತ. ಒಟ್ಟಾರೆ ಗ್ರಾಮೀಣ ಕರ್ನಾಟಕದ ಸರ್ಕಾರಿ ಶಾಲೆಗಳ ಭವಿಷ್ಯಕ್ಕೆ ಇದೀಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎದುರಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.